ಸೂಪರ್ ವಾಸುಕಿ ಟ್ರೈನ್ 15ನೇ ಆಗಸ್ಟ್ 2022ರಲ್ಲಿ ಎಲ್ಲಿ ಹೋಗಿತ್ತು ಅಂತ ಕೇಳಿದ್ರು ಅವರು. ಆದರೆ ಆಪ್ಷನಲ್ಲಿ ಇತ್ತು ಬಿಲಾ ಆ್ಯಂಡ್ ಕೋರ್ಬಾ. ಬಿಲಾ ಆ್ಯಂಡ್ ಕೋರ್ಬಾಗೆ ಎಂದಿಗೂ ಟ್ರಾವೆಲೇ ಮಾಡಿಲ್ಲ ಸರ್. ಅದು ಬಂದುಬಿಟ್ಟು ನೋಡಿ ಇಲ್ಲಿ ದ ಟೆಸ್ಟ್ ರನ್ ಆಫ್ 3.5 ಕಿಲೋಮೀಟರ್ ಲಾಂಗ್ ಫ್ರೇಟ್ ಟ್ರೈನ್ ಕ್ಯಾರಿಂಗ್ ಮೋರ್ ದೆನ್ 20,000 ton ಆಫ್ ಕೋಲ್ ವಾಸ್ ಕಂಡಕ್ಟೆಡ್ ಬೈ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ವಾಸ್ ಬಿಟ್ವೀನ್ ಕೋರ್ಬಾ ಇನ್ ಛತ್ತೀಸ್ಗಢ ಆ್ಯಂಡ್ ರಾಜನ್ಗಾಂವ್ ಇನ್ ನಿಯರ್ ನಾಗ್ಪುರ್. ಸೊ ಬಿಲಾ ಆ್ಯಂಡ್ ಕೋರ್ಬಾ ಇಲ್ಲ ಸರ್. ಅದು ಆನ್ಸರ್ ಇರಬೇಕಾಗಿತ್ತು ಕೋರ್ಬಾ ಆ್ಯಂಡ್ ರಂಜನ್ಗಾಂವ್. ಅದು ಆಪ್ಷನಲ್ಲೇನೇ ಇಲ್ಲ ಸರ್. ಕೋರ್ಬಾ ಅಂಡ್ ರಂಗನ್ಗಾಂವ್ ಅಂತ ಇರಬೇಕು. ಇದೆಲ್ಲ ಇದ್ಯಾವ ಸೋರ್ಸ್ ಇದು ಬಂದುಬಿಟ್ಟು ನೋಡಿ ಇಲ್ಲಿ CNBC ಸೋರ್ಸ್ ಬೈ CNBC TV18.com ಈ ಸೋರ್ಸ್ ಇಂದ ದ ಹಿಂದೂ ಸೋರ್ಸು ಇದೆ. ಇದು ಈಗ ನಿಮ್ಗೆ ಆನ್ಸರ್ ಬರಬೇಕಾಗಿರೋದು ಗ್ರೇಸ್ ಬರಬೇಕಾಗಿರೋದು ಸರ್ ಇದು. ಓಕೆ, ಇಲ್ಲಿ ಕೋರ್ಬಾ ಮತ್ತೆ ರಾಜನಂದನ್ ಅಂತ ಇರಬೇಕಿತ್ತು ಅಲ್ವಾ ಎರಡು. ಅಲ್ಲಿ ಯಾವ್ದು ಕ್ವಶನ್ ಹೇಳಿದೆ? ಅದು ಕ್ವಶನ್ ಪೇಪರ್ ಹೇಳಿದೆ ನೋಡಿ. ಪ್ರತಿಯೊಂದು ಸೋರ್ಸ್ ಕೂಡ ಇಟ್ಕೊಂಡು ಮಾತನಾಡ್ತಿದ್ದಾರೆ. ಕ್ವಶನ್ ಅಲ್ಲಿ ಆನ್ಸರ್ ಇಲ್ಲ, ಆನ್ಸರ್ ಇದ್ರೆ ಕ್ವಶನೇ ಸರಿ ಇಲ್ಲ, ಅಥವಾ ಯಾವ ರೀತಿ ಎಂತ ಎಕ್ಸ್ಪರ್ಟ್ಗಳನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್. ಯಾರು ಹೇಳ್ತೀರಾ ಈಗ ಈ ರೀತಿಯಾದಂಥ ಪರಿಸ್ಥಿತಿ ಆಗುತ್ತಲ್ಲ? ಈ ರೀತಿಯಾದ ಹೇಳಿ ಸರ್. ಈ ಎಕ್ಸ್ಪರ್ಟ್ಗಳು ಏನು ನೇಮಕ ಮಾಡಿದ್ದಾರೆ ಎಲ್ಲ ಮೂರ್ಖರು, ಅನಾಗರಿಕರನ್ನ ಸೇರಿಸ್ಕೊಂಡು ನಾಗರಿಕರಿಗೆ ಭದ್ರತೆ ಇಲ್ಲ, ವಿದ್ಯಾರ್ಥಿಗಳು ಜೀವನಗಳ ಜೊತೆ ಆಟ ಆಡೋವಂಥದ್ದು. ಈ ಕಡೆ ರಾಮೇಶ್ವರಂ ಬಾಂಬ್ ಬ್ಲಾಸ್ಟು ಏನಂತ ಹೇಳ್ತಾರೆ ಸರ್ಕಾರದಲ್ಲಿ. ನೋಡಿ, ಈಗಾಗಲೇ PSI ಹಗರಣ ಆಗಿತ್ತು. ಆ ಸಂದರ್ಭದಲ್ಲೇ ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷೆ ಬರಿಬೇಕಂತ ತಲೆ ಕೆಡಿಸ್ಕೊಂಡು ಆಟ. ಈ ಸರ್ಕಾರಗಳಲ್ಲಿ ಭ್ರಷ್ಟಾಚಾರಿಗಳು, ಮೂರ್ಖರು ಅಂತವ್ರು, ಅವರು ಡಿವೈಡ್ ಅಂಡ್ ರೂಲ್ ಮಾಡೋವಂಥವ್ರು, ಅಜ್ಞಾನಿಗಳನ್ನ ತಗೊಬಂದು ಪಾಠಗಳನ್ನೆಲ್ಲ ಚೆನ್ನಾಗಿರೋ ಪಾಠಗಳನ್ನೆಲ್ಲ ಕಿತ್ತಾಕುವಂಥದ್ದು ಎಲ್ಲ ಬರೀ ಆ ಬೆರ್ಕೆಗಳು ಯಾರು ಹೊರಗಡೆ ದೇಶದಂಥವ್ರು ಇರ್ತಾರಲ್ಲ ಅವ್ರದ್ದು ಇವ್ರದ್ದು. ಮತ್ತು ಈ ಮೂರ್ಖರು ಎಲ್ಲೆಡ್ಕೆ ಹಾಕೊಂಡು ಎಲ್ಲ ಟೀ ಶಾಪ್ ಹತ್ರ ಕುಂತಿರೋರನ್ನೆಲ್ಲ ತಗೊಬಂದ್ಬಿಟ್ಟು ಎಕ್ಸ್ಪರ್ಟ್ನೆಲ್ಲ ಕುಣಿಸಿ ಅವ್ರ ಜೀವಗಳ ಜೊತೆ ಅವರೆಲ್ಲರೂ ಎಷ್ಟು ವರ್ಷಾನುಗಟ್ಲೆಯಿಂದ ಓದ್ತಾ ಇರ್ತಾರೆ. ಓದ್ತಾ ಇರ್ತಾರೆ. ಅವ್ರ ತಂದೆ ತಾಯಿ ಕಷ್ಟಪಟ್ಟು ಓದಿಸೋದು ಇನ್ನೇನಕ್ಕೆ ಆ ಭವಿಷ್ಯಗಳು ನಮಗೇನೇ ಮರ್ಕ ಆಗ್ತದೆ. ನಾವುಗಳಂತೂ ನಮ್ದು ಏಜ್ ಬಾರ ಆಯಿತು. ಇನ್ನು ಮುಂದಕ್ಕಾದ್ರೂ ಇಂಥ ಯುವಕರುಗಳಿಗೆ ಒಂದು ಭವಿಷ್ಯ ಬರಬೇಕು ಅಂತ ಅಂದರೆ ಯಾವ ಥರದ್ದು ನಾಲೆಡ್ಜು ಈ ಸರ್ಕಾರಗಳಲ್ಲಿ ಇರೋವಂಥವರೇ ಮೂರ್ಖರು. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನಂದು. ಈಗ ನೀವೆಲ್ಲರೂ ಓದ್ತಿದ್ದೀರಲ್ರಪ್ಪ, ಎಲ್ಲರೂ ಓದ್ತಿದ್ದೀರಲ್ವಾ? ಎಷ್ಟು ಗಂಟೆಗೆ ಎದ್ದಂತೀರಾ? ಎಷ್ಟು ಗಂಟೆಗೆ ಓದ್ತೀರಾ ಸರ್? ಬೆಳಿಗ್ಗೆ 5 ಗಂಟೆಗೆ ಎದ್ದೊಳೋದು, ರಾತ್ರಿ 9-9:30 ಆಗುತ್ತೆ ಸರ್ ರೂಮಿಗೆ ಹೋಗಿ. ನಾವು ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಎಲ್ಲ ಇದು ಮಾಡ್ತಿದ್ದೆ. ನಾವು ಮಕ್ಕಂದ್ರೆ ರಾತ್ರಿ 10 ಗಂಟೆ ಆಗುತ್ತೆ ಸರ್. ಇದೊಂದೇ ಯುವ ನಿಧಿ ಬಂತಾ? ಯುವ ನಿಧಿ ಇಲ್ಲ ಸರ್, ಯಾವ ಯುವ ನಿಧಿ ಇಲ್ಲ, ಯಾವುದೇ ಗೌರ್ಮೆಂಟ್ ನಮಗೆ ಇದು ಕೊಟ್ಟಿಲ್ಲ, ಸ್ಕಾಲರ್ಶಿಪ್ಗಳಿಲ್ಲ, ಮತ್ತು ಯಾವುದೇ ರೀತಿಯ ಸೌಲಭ್ಯ. ಯಾವ ಎಕ್ಸಾಮ್ ಬರೀತಾ ಇದ್ದೀರಾ? ನಾವು ಇವಾಗ KS ಬರಿತೀವಿ ಸರ್. ನೆಕ್ಸ್ಟ್ KS ಒಂದಿಲ್ಲ ಸರ್. ಈಗ ವಿಲೇಜ್ ಅಕೌಂಟ್ರಿಗೆ ಇರ್ಬೋದು, ಆ ಫೀಸ್ ನೋಡಿರಿ ಸರ್. ಬಡ ವಿದ್ಯಾರ್ಥಿಗಳನ್ನೇ ಕಿತ್ಕೋಬೇಕು ಸರ್. ಸರ್ಕಾರ 750 ರೂಪಾಯಿ ಇಟ್ಟಿದ್ದಾರೆ ಸರ್. ಅದೇ ನಾವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳು ಬರೆದ್ರೆ 100 ರೂಪಾಯಿ ಇರುತ್ತೆ ಬರೀ ಫೀಸ್. ಆ 100 ರೂಪಾಯಿದಲ್ಲಿ ಎಲ್ಲ ಸೌಲಭ್ಯ ಕೊಡ್ತಾರೆ ಅವರು. ಒಂದು ಪೆನ್ನಿಂದ ಹಿಡಿದು ಪೇಪರ್ವರೆಗೆ ಅವರೇ ಕೊಡ್ತಾರೆ. ಆದರೆ KPSC ಏನು ಮಾಡ್ತಿದೆ, KE ಏನು ಮಾಡ್ತಿದ್ದಾರೆ, ಯಾವುದೋ ಈ ಥರ ಕ್ವಶನ್ಗಳು ತಪ್ಪು ಮಾಡ್ಕೊಂಡು ಕೂತವ್ರೆ. ಈ ಥರ ಕ್ವಶನ್ಗಳು ಸರ್. ಇನ್ನೊಂದು ಎಕ್ಸಾಮ್ ಸೆಂಟರ್ಗಳು ನೋಡ್ಬಿಟ್ರೆ ಅವ್ರು ಯಾರು ಹಳ್ಳಿ ಕಡೆ ಎಲ್ಲ ಇಸ್ಬಿಟ್ಟು ಪಾನ್ ಬೀಡಿ ಎಲ್ಲ ಹಾಕೊಂಡು ಕುಂತಿರ್ತಾರೆ. ಆ ಥರ ಇದೆಯಾ? ಯಾವುದದು? ಎಲ್ಲಿ ಅದು? ಮೊನ್ನೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆಯೋಕೆ ಹೋದಾಗ ಗುಲ್ಬರ್ಗದಲ್ಲಿ ಎಂಥ ಬಿಲ್ಡಿಂಗ್ಗಳು ಕೊಟ್ಟಿದ್ದಾರೆ ಸರ್. ಪಾಳು ಬಿದ್ದದು, ಹಿಂದೆಲ್ಲ ಪಾಳು ಬಿದ್ದದು, ಅಂಥ ಬಿಲ್ಡಿಂಗಲ್ಲಿ ಕುಂತು ಬರ್ದಿದ್ದೀವಿ ನಾವು. ಮತ್ತು ಸರ್ ನಾನು ಹೇಳೋದು KPSC ಬಾಗಿಲು ಮತ್ತು KE ಬಾಗಿಲನ್ನ ಸ್ಕ್ಯಾನ್ ಮಾಡಬೇಕು ವಿದ್ಯಾರ್ಥಿಗಳನ್ನೆಲ್ಲ ಎಕ್ಸಾಮ್ ಸೆಂಟ್ರಲ್ಲಿ. ನಾನು ಹೇಳೋದು ಯಾಕಂತಂದರೆ ಎಲ್ಲ ಹಗರಣಗಳು ಅಲ್ಲಿ ಮಾಡ್ತಾರೆ, ಅಲ್ಲಿ ಪೇಪರ್ ಲೀಕ್ ಆಗೋದು ಅಲ್ಲಿ. ಆದರೆ ವಿದ್ಯಾರ್ಥಿಗಳನ್ನ ಸ್ಕ್ಯಾನ್ ಮಾಡೋದು, ಎಲ್ಲ ಕಡೆಗೆ ಸ್ಕ್ಯಾನ್ ಮಾಡಿ ಏನು ನಾವೆಲ್ಲ ಒಂಥರ ಅದೇನಂತಾರಲ್ಲ ಸರ್, ಹಳ್ಳಿ ಕಡೆ ಪತಿವ್ರತೆ ಅಂತ ತೋರಿಸ್ಕೊಳ್ಳೋದು. ಈ ಥರ ಒಂದು ಈ KPSC KE ಮಾಡ್ತಿರ್ತಕ್ಕಂಥದ್ದು. ಓಕೆ, ಈ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್, ಸ್ಥಳದಲ್ಲೇ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಆ ಬಗ್ಗೆ ನಾನು ನೋಡ್ತಾ ಹೋಗ್ತೀನಿ. 402 PSI ಹುದ್ದೆಗಳ ನೇಮಕಕ್ಕೆ ಮೇ 8ಕ್ಕೆ ಲಿಖಿತ ಪರೀಕ್ಷೆ ಇದೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ KE ಕಾರ್ಯನಿರ್ವಾಹಕ ನಿರ್ದೇಶಕಿ S ರಮ್ಯಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅರ್ಹತೆ ಹೊಂದಿರುವವರ ಪಟ್ಟಿ KEಗೆ ನೀಡಿರುವ ಗೃಹ ಇಲಾಖೆ ಯಾರಿಗೆಲ್ಲ ಅರ್ಹತೆಯನ್ನು ಹೊಂದಿದ್ದಾರೆ ಆ ಪಟ್ಟಿಯನ್ನು KEಗೆ ನೀಡಿದ್ದಾರಂತೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದವರ ಪಟ್ಟಿ ಅದು. ಹೀಗಾಗಿ 402 PSI ನೇಮಕಕ್ಕೆ ಮೇ 8ಕ್ಕೆ ಲಿಖಿತ ಪರೀಕ್ಷೆ. ಮೇ 8 KE ಇತ್ತೀಚೆಗಷ್ಟೇ 545 PSI ಹುದ್ದೆಗಳಿಗೆ ಮರುಪರೀಕ್ಷೆಯನ್ನು ನಡೆಸಿ ಫಲಿತಾಂಶವನ್ನು ನಡೆಸಿದೆ. ಸೊ ಹೀಗಾಗಿ ಮತ್ತೆ ಲಿಖಿತ ಪರೀಕ್ಷೆಯನ್ನು ಮಾಡೋದಕ್ಕೆ ಮೇ 8ಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ವಾಟ್ ನೆಕ್ಸ್ಟ್ ಸರ್? ಏನಿದೆ ಸಮಸ್ಯೆ ನೆಕ್ಸ್ಟ್ ಹೇಳಿ. ಆಗಸ್ಟ್ 15, 2022ರಂದು ಭಾರತದ ಅತಿ ಉದ್ದವಾದ ಮತ್ತು ಭಾರವಾದ ಸರಕು ಸಾಗಾಣಿಕೆ ರೈಲ್ವೆ ಸೂಪರ್ ವಾಸುಕಿ ಈ ಕೆಳಗಿನ ಯಾವ 2 ಸ್ಥಳಗಳ ಮಧ್ಯೆ ಸಂಚರಿಸಿತು ಅಂಥೇಳಿ ಕ್ವಶನ್ ಇದೆ. ಆಪ್ಷನ್ ಎ
ಅಲ್ಲ ಸರ್ ಇದು ಇದರಲ್ಲಿ ಏನು ಸಮಸ್ಯೆ ಇದೆ? ನೋಡಿ ಸರ್, ಇದು 4 ಆಪ್ಷನ್ ಏನಿದೆ ನೋಡಿ ರಾಂಗ್ ಆಗಿದೆ ಸರ್. ಇದು ಇಲ್ಲಿ ನೋಡಿ ಸರಿಯಾಗಿ ನೋಡಿಲ್ಲ, ಕೊರ್ಬಾ ಇನ್ ಛತ್ತೀಸ್ಗಢ ಇನ್ ರಂಜನ್ಗಾಂವ್ ಇನ್ ನಾಗ್ಪುರ್ ಬರಬೇಕಾಗಿತ್ತು. ಇವ್ರು ಆನ್ಸರ್ ಕೊಟ್ಟವ್ರೆ ಬಿಲಾ ಆ್ಯಂಡ್ ಕೊರ್ಬಾ ಅಂತೇಳಿ. ಆ್ಯಕ್ಚುಲಿ ಆ ಆಪ್ಷನ್ಸಲ್ಲಿ 4 ಆಪ್ಷನಲ್ಲಿ ಅದು ಆನ್ಸರ್ ಇಲ್ಲೇ ಇಲ್ಲ ಸರ್. ಇದು ಗ್ರೇಸ್ ಬರಬೇಕು ಸರ್. ಓಕೆ ನೋಡಿ, ಇಲ್ಲಿ ನೋಡಿ ಯಾವ ರೀತಿ ಕ್ವಶನ್ಸ್ ಎಲ್ಲ ಸಿಕ್ಕಾಪಟ್ಟೆ ರಾಂಗ್ ಆಗಿದೆ. ಇದು ಕ್ವಶನ್ಸು ಆಪ್ಷನ್ಸ್ ಇಲ್ಲ, ಆಪ್ಷನಲ್ಲಿ ಕ್ವಶನ್ಸ್ ಇಲ್ಲ, ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ರಾಂಗ್. ಅವರಿಗೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡಬೇಕು. ಸರಿ ನೋಡಿ, ಮೇ 8ಕ್ಕೆ ನೋಡಿ ನಾವಿಲ್ಲಿ ಸ್ಥಳದಲ್ಲೇ ಈ ಒಂದು ವಿಚಾರವನ್ನು ಮಾಡ್ತಿರ್ಬೇಕಾದ್ರೆ ನಿರ್ದೇಶಕಿ ರಮ್ಯಾ ಅವರು ಮಾಹಿತಿ ಕೊಟ್ಟಿದ್ದಾರೆ, ಲಿಖಿತ ಪರೀಕ್ಷೆ ಮೇ 8ಕ್ಕೆ ಅಂತ. ಏನರಪ್ಪ ನಾವು ಏನು ಹೇಳಿದ್ವಿ ನಿಮಗೆ? ಏನು ಹೇಳಿದ್ವಿ? ಕರೆಕ್ಟ್ ಅಲ್ವಾ? ಏನು ಹೇಳ್ತೀರಾ ಸರ್ ಈಗ? ಸರ್ ನೋಡಿ ಸರ್, ಈಗ ನನ್ನ ಹೆಸರು ಬಂದುಬಿಟ್ಟು ದಾವಲ್ ಸಾಬ್ ಅಂತ ಹೇಳಿ, ನಾನು ಮುಸ್ಲಿಂ 2B ಕ್ಯಾಂಡಿಡೇಟ್. ಸೊ ನನ್ನ ಮೇಲೆ ಇರೋರು ಬರೀ 11 ಪೋಸ್ಟ್ ಇದೆ ಸರ್. ನಾನು ಬರ್ತಾ ಇದ್ದೀನಿ 12th ರ್ಯಾಂಕು. ನನ್ನ ಸೆಲೆಕ್ಷನ್ ಹೋಗ್ತಾ ಇದೆ ಬರೀ 0.25 ಮಾರ್ಕ್ಸ್ ಅಲ್ಲಿ. ಓಕೆ, ನನ್ನ ಮೇಲಿರೋರು ಇಬ್ಬರು 0.25 ಮಾರ್ಕ್ಸ್ ನನಗಿಂತ ಹೆಚ್ಚಿಗೆ ತೊಗೊಂಡವ್ರೆ. ಇದೇನಾರ ಗ್ರೇಸ್ ಮಾರ್ಕ್ಸ್ ಇನ್ ಕಂಡೀಷನ್ ಬರಲಿಲ್ಲ ಅಂದರೆ ಸರ್ ನನ್ನ ಕಡೆ ಏನು ಆಪ್ಷನ್ ಉಳಿಯಲ್ಲ. ಓಕೆ, ನನ್ನ ಕಡೆ ಆಪ್ಷನ್ ಉಳಿಯೋದು ಒಂದೇ, ನಾನು ಸೂಸೈಡೇ ಮಾಡ್ಕೋಬೇಕು. ಆ ಥರ ಆಲೋಚನೆ ಯಾಕೆ ಮಾಡ್ತೀರಾ ಸರ್? ಸರ್ 4 ವರ್ಷ ಆಯ್ತು ಸರ್ ಓದ್ತಾ, ಇನ್ನು ಎಷ್ಟಂತ ಓದ್ಲಿ. ಈಗ ನೋಡಿ ಮೇ 8ಕ್ಕೆ ಲಿಖಿತ ಪರೀಕ್ಷೆ ಅಂತ ಹೇಳ್ತೀರಲ್ಲ, ಅದು ಬೇರೆ ನೋಟಿಫಿಕೇಶನ್ ಸರ್. ಅದು ಇದು 545 ನೋಟಿಫಿಕೇಶನ್, ಅದು ಬಂದ್ಬಿಟ್ಟು 402 ನೋಟಿಫಿಕೇಶನ್. ಅದೇ ಬೇರೆ ಇದೇ ಬೇರೆ ಬೇರೆ ಸರ್, ಬೇರೆ ಸರ್. ಈಗ ನೋಡಿ ಸರ್, ಇವ್ರು ಏನಿದೆ ನೋಡಿ, ಯಾವುದು ಕೀ ಆನ್ಸರ್ ಚೇಂಜ್ ಮಾಡಿಲ್ಲ, ಏನೂ ಮಾಡಿಲ್ಲ. ಈಗ ನಾವು ಕೇಳ್ತಿರೋದು ಅಷ್ಟೇ ಸರ್, ನಮ್ಗೆ ಏನಿದೆ ನ್ಯಾಯ ಸಿಗಬೇಕು ಸರ್. ಇದು ಕೀ ಆನ್ಸರ್ ಚೇಂಜ್ ಆಗಬೇಕು, ನಮ್ಮ ಮಾರ್ಕ್ಸ್ ಹೆಚ್ಚಿಗೆ ಆಗಬೇಕು. ಅಲ್ಲ ನೀವು ಓದಿ ಬರೀರಿ, ಅಲ್ಲ ಸೂಸೈಡ್ ಅನ್ನೋ ಪದ ಯಾಕೆ ಅಂತ? ಇಲ್ಲ ಸರ್, 4 ವರ್ಷ ಆಯ್ತು ಸರ್ ಓದ್ತಾ, ಇನ್ನು ಏನಂತ ಮಾಡ್ಲಿ ಸರ್? ಇನ್ನು ಎಷ್ಟು ವರ್ಷ ಅಂತ ಓದ್ಬೇಕು ಸರ್? ಮನೆಯಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ ಸರ್? ಇದು ಯಾರು ಕೇಳೋರು ಸರ್? ಇದು ಆನ್ಸರ್ ಮಾಡ್ಬೇಕಾಗುತ್ತೆ ವಿದ್ಯಾರ್ಥಿಗಳ ಜೀವ ಸರ್. ನಮ್ಗಾರ ಸಾಕಾಗ್ಬಿಟ್ಟಿದೆ. ಎಷ್ಟಂತ ಓದ್ಬೇಕು ಸರ್ ಇನ್ನು? ಅಲ್ಲ ಸರ್, ನೀವು ಹೇಳಿ ಸರ್, ನೀವು ಮಾತಾಡಿ ಸರ್. ಈಗ ನೋಡಿ ಈ ತರ ಆಕ್ರೋಶವನ್ನು ಅವ್ರು ಹಾಕ್ತಿದ್ದಾರೆ. ಇವರೊಬ್ಬರೆಲ್ಲ ಸರ್, ಸಾಕಷ್ಟು ಜನಕ್ಕೆ 0.25 0.5 ಇಂದ ಹೋಗಿದೆ. ಲಾಸ್ಟ್ ಟೈಮ್ ಸೆಲೆಕ್ಟ್ ಆಗಿರೋರು ಕೂಡ ತುಂಬ ಅಂದರೆ ಎಷ್ಟೋ ಜನ ಸೆಲೆಕ್ಟ್ ಆಗ್ತಾಯಿಲ್ಲ 0.5 0.25 ಇಂದ. ಅವ್ರು ಹತ್ಕೊಂಡು ಸೂಸೈಡ್ ಮಾಡ್ಕೊತೀನಿ ಅಳ್ತಾ ಕೂತ್ಕೊಂಡಿರುತ್ತೆ ಸರ್. ಅದೊಂದೇ ಅಂತಲ್ಲ ಸರ್, ಎಷ್ಟು ಇದಿದೆ ಅಂದರೆ ನೋಟಿಫಿಕೇಶನ್ ಸರ್. 2.5 lakhs ವೇಕೆನ್ಸಿ ಇದೆ ಕರ್ನಾಟಕದಲ್ಲಿ. ನಮ್ಮ ಕರ್ನಾಟಕದಲ್ಲಿ 3 crores ಪಾಪ್ಯುಲೇಷನ್ ಇದ್ದಾಗ 7 lakhs ನೋಟಿಫಿಕೇಶನ್ ವೇಕೆನ್ಸಿ ಇತ್ತು. ಇವಾಗ 7 crores ಪಾಪ್ಯುಲೇಷನ್ ಇದೆ, ಅದು 2.5 lakh ಬನ್ನಿ ಸರ್ ಬನ್ನಿ ನೀವು ಸರ್. ನೀವು ಒಳ್ಳಕ್ಕೆಲ್ಲ ಹೋಗ್ಬೇಡಿ, ದಯವಿಟ್ಟು ನೀವು ಒಳ್ಳೋದಕ್ಕೆಲ್ಲ ಹೋಗ್ಬೇಡಿ. ಯಾಕಂದ್ರೆ ನಾವು ಕೂಡ ಓದ್ ಬಂದಿರೋದು, ಎಲ್ಲರೂ ಕೂಡ ಕಷ್ಟಪಟ್ಟೆ ಬಂದಿರೋದು. ದಯವಿಟ್ಟು ನೀವು ಈ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ. ನೀವು ಆ ಥರ ಅದು ತಪ್ಪು. ಅದು ನಾನು ಹೇಳೋದು ನಿಮಗೆ, ಈಗ ಎಷ್ಟು ವರ್ಷದಿಂದ ಓದ್ತಾ ಇದ್ದೀರಾ ಸರ್? ನಾನು 4 ಪೆಟ್ರೋಲ್ ಹಾಕೊಂಡು ಸೂಸೈಡ್ ಮಾಡ್ಕೊಬೇಕಂತ ಹೇಳ್ತಿದ್ದೆ ಸರ್. ಸ್ಟೂಡೆಂಟ್ ಅದೇ ಮೈಂಡ್ ಸೆಟ್ ಅಲ್ಲಿ ಇರೋದು ಸರ್. ಒಂದು ನೋಟಿಫಿಕೇಶನ್ ಆಗ್ತಾ ಇಲ್ಲ ಕರೆಕ್ಟಾಗಿ. ಮತ್ತೆ ಸದನದಲ್ಲಿ ಮಾತಾಡಿದ್ದಾರೆ 2.4 lakh ಖಾಲಿ ಇದಾವೆ ಅಂತ, ಆದರೆ ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಕರೋನಾ ಬಂದು ತಗೊಳ್ಳಿಂದ ನೋಟಿಫಿಕೇಶನ್ ಆಗಿಲ್ಲ. 3 ವರ್ಷ ಆಗಿದೆ ಸರ್, ಯಾವುದೇ ನೋಟಿಫಿಕೇಶನ್ ಆಗಿಲ್ಲ. ಮತ್ತೆ ನೋಟಿಫಿಕೇಶನ್ ಮಾಡಿದ್ರು ಈ ಥರ ಎಕ್ಸಾಮ್ ಮಾಡ್ತಾರೆ. ನಾವೇನೋ ಹೈ ಲೆವೆಲ್ ಸ್ಟ್ಯಾಂಡರ್ಡಲ್ಲಿ ಹೋಗಿರ್ತೀವಿ, ಇಲ್ಲಿ ನೋಡಿದ್ರೆ ಕ್ವಶನ್ ಪೇಪರ್ ರ್ಯಾಂಕ್ ಕೊಟ್ಟಿರ್ತಾರೆ, ಆಪ್ಷನ್ನೇ ರ್ಯಾಂಕ್ ಕೊಟ್ಟಿರ್ತಾರೆ. ಈಗ ನೀವು ಕೇಳುವಂಥ ಪ್ರಯತ್ನ ಮಾಡಲಿಲ್ವಾ ಇದನ್ನ ಡೈರೆಕ್ಟ್ ಆಗಿ ಹೋಗಿ? ಸರ್ ಮನವಿನೂ ಮಾಡ್ಕೊಂಡಿದ್ದೀವಿ, ಅಲ್ಲೂ ಹೋಗಿ ಕೇಳಿದ್ದೀವಿ. ಏನೇ ಆದರೂ ಕೂಡ ಇದೇ ಥರ ಮಾಡ್ತಾ ಇದ್ದಾರೆ. 3 ಟೈಮು ಕೀ ಆನ್ಸರ್ ನಾವು ಚೇಂಜ್ ಮಾಡಿ ಗ್ರೇಸ್ ಮಾರ್ಕ್ಸ್ ಕೊಡಿ ಅಂತ ಹೇಳಿದ್ರೆ ಅದನ್ನೇ ಸೇಮ್ ಕೀ ಆನ್ಸರ್ ಬಿಡ್ತಾ ಇದ್ದಾರೆ. 3 ಸರಿನೂ ಅದೇ ಥರ ಬಿಟ್ಟಿದ್ದಾರೆ. ಕೀ ಆನ್ಸರ್ ಯಾಕೆ ಚೇಂಜ್ ಮಾಡಬೇಕು? ಕೀ ಆನ್ಸರ್ ಸರ್ ಈಗ 2.5 ಅಲ್ಲಿ ಹೋಗುತ್ತೆ ಇಂಥವ್ರದ್ದು, 0.25 ಮತ್ತೆ ಇಂಥವ್ರು ಓದಿರೋ ವಿದ್ಯಾರ್ಥಿಗಳಿಗೆ ಈಗ ಒಂದು ನನಗೆ ಅನುಭವಕ್ಕಿರೋ, ನನ್ನ ನಾಲೆಡ್ಜ್ಗಿರೋ ಪ್ರಕಾರ ಇಲ್ಲಿ 1 ರಿಂದ 2 ಕ್ವಶನ್ ತಪ್ಪಾದ್ರೆ ಇಷ್ಟು ಮಾರ್ಕ್ಸ್ ಹೋಯ್ತು ಅಂತ. 2 ಕ್ವಶನ್ ತಪ್ಪಾದ್ರೆ 0.5 ಹೋಯ್ತು. ಅಟೆಂಡ್ ಮಾಡಿದ್ರೆ ನೆಗೆಟಿವ್. ಅಕಸ್ಮಾತ್ ರಾಂಗ್ ಇದ್ರೆ ಕ್ವಶನ್ ರಾಂಗ್ ಇದೆ ಸರ್, ಆನ್ಸರ್ ಹೆಂಗೆ ಸರಿಯಾಗಿ ಹಾಕ್ಬೋದು ಸರ್? ನಾವು ಕ್ವಶನ್ ಕೊಟ್ಟಿರೋದು ರಾಂಗ್ ಕ್ವಶನ್ಸ್ ಇದೆ, ಎಷ್ಟೊಂದು ಸ್ಪೆಲ್ಲಿಂಗ್ ರಾಂಗ್ ಇದೆ, ಎಷ್ಟೊಂದು ಆಪ್ಷನಲ್ಲಿ ಆನ್ಸರ್ ಇಲ್ಲ. ಹೆಂಗಾಗಬೇಕು ಸರ್ ಆನ್ಸರ್ ಸರಿಯಾಗಿ? ನಾವು ಓದಿರೋದು ಬೇರೆ, ಬಂದಿರೋದು ಬೇರೆ. ನೀವು ಇಷ್ಟೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಯಾರ ಹತ್ರ ಇದನ್ನ ತಗೊಂಡೋಗಿ ಮಾತಾಡಿದ್ದಾರೆ ಈಗಾಗಲೇ? ನೋಡಿ ಸರ್, ನಾವು ಕೆಇಗೆ ಹೋಗಿದ್ವಿ ಮೊನ್ನೆ, ಎಲ್ಲ ಸ್ಟೂಡೆಂಟ್ಸ್ ಹೋಗಿ ಅಲ್ಲಿ ನಾವು ಏನಂದ್ರು ಅವ್ರು ಏನು ಹೇಳಲ್ಲ ಸರ್, ಕೋರ್ಟಿಗೆ ಹೋಗಿ ಅಂತ ಹೇಳ್ತಾವ್ರೆ. ಆನ್ಸರ್ ಎಲ್ಲಿಗೆ ಹೋಗ್ಬೇಕಂತೆ? ಕೋರ್ಟಿಗೆ ಹೋಗ್ಬೇಕಂತೆ ನಾವು ಆನ್ಸರ್ ಚೇಂಜ್ ಮಾಡ್ಸಕ್ಕೆ. ನಾವೇನಿದೆ ನೋಡಿ ಅದೇ ಕೇಳಿದ್ವಿ ಅವರಿಗೆ, ನೀವು ನಡ್ಸಿರಾ ಕೋರ್ಟ್ ಎಕ್ಸಾಮ್ ನಡ್ಸಿರಾ ಅಂತ ಹೇಳಿ. ಆದ್ರೆ ಅವ್ರು ನಮ್ದು ಇದೇನಿದೆ ನೋಡಿ, ಅವ್ರ ಎಕ್ಸ್ಪರ್ಟ್ ಕಮಿಟಿ ಇದೆ ಅಂತೆ, ಅವ್ರು ಚೇಂಜ್ ಮಾಡಲ್ಲಂತೆ. ನಮ್ಮ ಹತ್ರ ತೋರಿಸಿದ್ರಲ್ಲ, ರಿಪಬ್ಲಿಕ್ ಕನ್ನಡಕ್ಕೆ ತೋರಿಸಿದ್ರಲ್ಲ ನೀವು, ಆನ್ಸರ್ ತಪ್ಪಾಗಿರೋದು, ಕ್ವಶನ್ ತಪ್ಪಾಗಿರೋದು ಅದೇ ತರ ತೋರಿಸಿದ್ರ ಅವ್ರಿಗೆ. ಸರ್ ಅವ್ರು ಸಬ್ಮಿಟ್ ಮಾಡಿದೀವಿ ಸರ್, 2 ಸತಿ, 1 ಸತಿ ಅಲ್ಲ ಸರ್, 3 ಟೈಮ್ ಸಬ್ಮಿಟ್ ಮಾಡಿದ್ದೀವಿ ಸರ್. ಅಂದ್ರು ಇಲ್ಲ ಸರ್, ಕೋರ್ಟ್ಗೆ ಹೋಗಿ ಅಂತಂದ್ರ? ಕೋರ್ಟಿಗೆ ಹೋಗಿ ಅಪೀಲ್ ಮಾಡಿ ಚೇಂಜ್ ಮಾಡ್ಕೊಳ್ಳಿ ಅಂತ ಕೆಇ ಅಧಿಕಾರಿಗಳು. ಅವರಿಗೆ ಗೊತ್ತಿತ್ತ ಮುಂಚೆನೇ ಇದು ಈ ತರ ಮಿಸ್ಟೇಕ್ ಆಗಿರೋದು? ಅವ್ರಿಗೆ ಗೊತ್ತಿದೆ ಸರ್, ಆದ್ರೂ ಅವ್ರು ಚೇಂಜ್ ಮಾಡ್ತಾ ಇಲ್ಲ. ಏನಕ್ಕೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ವಿ ಹ್ಯಾವ್ ದ ಪ್ರೂಫ್, ಅಥೆಂಟಿಕ್ ಪ್ರೂಫ್ ಇದೆ ನಮ್ಮ ಕಡೆ. ಬೇರೆ ನಾವು ಮಾಡಿದ್ದೇನು ಪ್ರೂಫ್ ಅಲ್ಲ ಸರ್, ಇದು ಗವರ್ಮೆಂಟ್ ಎಕ್ಸಾಮ್, ಗವರ್ಮೆಂಟ್ ಬುಕ್ಸ್ ಅಲ್ಲಿರೋ ಪ್ರೂಫ್. ನಿಮ್ಮ ಕಣ್ಣು ಮುಂದೆ ನಿಮ್ಮ ಸ್ನೇಹಿತ ಕಣ್ಣೀರು ಹಾಕ್ತಿದ್ರಲ್ಲ, ಏನ್ ಹೇಳ್ತೀರಾ? ಎಲ್ಲರೂ ಒಂದೊಂದು ಮಾತು ಏನ್ ಹೇಳ್ತೀರಾ? ಏನು ಹೇಳೋದು ಸರ್, ಬೇಜಾರಾಗುತ್ತೆ. ಇದು ನೆಕ್ಸ್ಟ್ ಟೈಮ್ ನಾವು ಕೂಡ ಎಕ್ಸಾಮ್ ಬರೀ ಅಂದರೆ ನಾವು ಕಷ್ಟಪಟ್ಟು ಓದ್ಕೊಂತಿರ್ತೀವಿ.
ನೆಕ್ಸ್ಟ್ ಟೈಮ್ ಎಕ್ಸಾಮ್ ಬ್ರೇಕ್ ನಮಗೂ ಭಯ ಆಗುತ್ತೆ. ಕಷ್ಟಪಟ್ಟು ಓದೋರಿಗೆಲ್ಲ ಮುಂದೆ ದಾರಿ ಕಾಣದಿರೋ ಆ ಥರ ಆಗುತ್ತೆ ಸರ್ ನಮಗೆ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ ಈ ಥರ ಒಳ್ಳೆ ಪ್ರೊಫೆಷನಲಿಸ್ಟ್ನ ನಾವು ಅಟೆಂಡ್ ಮಾಡ್ಬೇಕು ಸರ್. ಯಾಕಂದರೆ ಕಷ್ಟಪಟ್ಟು ಓದೋ ವಿದ್ಯಾರ್ಥಿಗಳಿಗೆ ಓದೋಕ್ಕೆ ಧೈರ್ಯ ಬರುತ್ತೆ ಸರ್ ಅವಾಗ. ನೀವೇನು ಹೇಳ್ತೀರಾ? ಸರ್ ಅದೇ ಸರ್ ಇವರು ಹೇಳಿರೋ ಥರನೇ ಯಾವುದೇ ಒಂದು ಎಕ್ಸಾಮ್ ನಡೆದಾಗ ಯಾವ ಥರ ಎಕ್ಸಾಮ್ ನಡೆಸ್ತಾರೆ, ಯಾವ ಥರ ಆನ್ಸರ್ ಕೀ ತೆಗಿಬೇಕು ಅವ್ನು ಮೊದಲೇ ಎಲ್ಲ ಡಿಸೈಡ್ ಮಾಡಿ ಇವ್ರು ಹೇಳಿದಾರಲ್ಲ ಇವಾಗ ಇಷ್ಟು ಸರ್ತಿ ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿದ್ರು ಒಂದು ಸರ್ತಿ ಅಲ್ಲ ರೀ, ಸ್ಟೂಡೆಂಟ್ಸ್ ಗೊತ್ತಿರುವಂಥ ಆನ್ಸರು ಸ್ಟೂಡೆಂಟ್ಸೇ ಹಿಂಗಿರಬೇಕು ಕ್ವಶನ್ನು, ಹಿಂಗಿರಬೇಕು ಆನ್ಸರ್ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತಂದರೆ ಎಕ್ಸ್ಪರ್ಟ್ಗಳಿಗೆ ಗೊತ್ತಿಲ್ಲ ಅಂದ್ರೆ ನೀವೇನು ಹೇಳ್ತೀರಾ ಸರ್? ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್ ಎಕ್ಸ್ಪರ್ಟ್ಸ್ ಅಂದರೆ ಯಾರು ಇರ್ತಾರೆ ಸರ್? ಯೂನಿವರ್ಸಿಟಿ ಪ್ರೊಫೆಸರ್ಸ್ ಇರ್ತಾರೆ. ಆ ಪ್ರೊಫೆಸರ್ಸ್ ಗೊತ್ತಿರಲ್ಲ ಸರ್ ಅದು ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಅವರು ಪ್ರೊಫೆಸರ್ ಆಗಿರ್ತಾರೆ, ಅದರಲ್ಲಿ PhD ಮಾಡಿರ್ತಾರೆ. ಅಂಥವ್ರಿಗೆ ಯಾವ ರೀತಿ ಕ್ವಶನ್ಸ್ ತೆಗಿಬೇಕು ಅಂತ ಗೊತ್ತಿಲ್ಲ ಅಂದರೆ ನಾವೇನು ಹೇಳೋದಕ್ಕಾಗುತ್ತೆ ಸರ್ ಹೇಳಿ? ನಮಗೆ ಕೊಟ್ಟಿರೋ ಬುಕ್ಕಲ್ಲಿರೋದನ್ನೇ ಓದೋದಕ್ಕೆ ಕಷ್ಟ. ಅಂಥದ್ದು ಅವರು ಕೊಟ್ಟಿರೋವಂಥ ತಪ್ಪುಗಳನ್ನೆಲ್ಲ ನಾವು ಸರಿ ಮಾಡ್ಕೊಳ್ಳೋದಕ್ಕಾಗುತ್ತಾ? ಆ ಒಂದು ಎಕ್ಸಾಮಲ್ಲಿ ನಮಗೆ ಕ್ವಶನ್ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ, ಆನ್ಸರ್ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ. ಆದರೆ ಅವರು ತಪ್ಪುಗಳಲ್ಲಿ ನಾವು ಹುಡ್ಕೊಂಡು ಕೂತ್ಕೊಳ್ತೆ ಟೈಮ್ ಆಗೋಗಿರುತ್ತೆ. ಸೊ ಏನು ಹೇಳ್ತೀರಾ ಸರ್? ಸರ್ ಇದು ಮೇಲ್ನೋಟಕ್ಕೆ ಪಾರದರ್ಶಕದ ಇದು ಕೊರತೆ ಭಾಳ ಇದೆ ಈ KPSC ಯಲ್ಲಿ. KPSC ಅವರು UPSC ಮಾದರಿಯಲ್ಲಿ ಇದು ಎಕ್ಸಾಮ್ಸ್ ನಡೆಸಿದರೆ ಪ್ರಾಬ್ಲಮ್ ಬರಲ್ಲ. ನಾನು ಸರ್ 4 ವರ್ಷದಿಂದ UPSC ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಕನ್ನಡ ಮೀಡಿಯಮ್ಮು, ಕನ್ನಡದಲ್ಲಿ ಎಕ್ಸಾಮ್ ಬರಿತೀನಿ. ಅದ್ರದ್ದು ಆಮೇಲೆ ಮಾತಾಡ್ತೀನಿ. KPSC KS ಅಂತ ಬಂದಾಗ ಸರ್, KS ಬಂದಾಗ 3 ವರ್ಷ 4 ವರ್ಷ ಹಿಂಗೆ ತೊಗೊತಾರೆ. ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಸರ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಅಂದರೆ ಅದು 3 ವರ್ಷ 4 ವರ್ಷಕ್ಕಾದರೆ ಇದು ಏನು ಅರ್ಥ ಸರ್? ಇದು UPSC ಅವರು ವರ್ಷಕ್ಕೊಂದು ಸತೆ ನೋಟಿಫಿಕೇಶನ್ ಮಾಡಿ ಅದನ್ನೆಲ್ಲ ರಿಕ್ರೂಟ್ಮೆಂಟ್ ಕ್ಲೋಸ್ ಮಾಡಿಬಿಡ್ತಾರೆ. ಇವರು 3 ನಿಮಿಷ ಸರ್, ನಿಮಗೆ 1 ನಿಮಿಷ ಟೈಮ್ ಇದೆ. ಏನು ಹೇಳ್ತೀರಾ ಫೈನಲ್ ಆಗಿ? ಸರ್ಕಾರಕ್ಕೆ ಏನು ಹೇಳ್ತೀರಾ? KE ಅಧಿಕಾರಿಗಳಿಗೆ ಏನು ಹೇಳ್ತೀರಾ? ಸರ್ KE ಅಧಿಕಾರಿಗಳು ಅವರು ಅನ್ಫಿಟ್ ಸರ್. ಈಗ PSI ಎಕ್ಸಾಮ್ಸ್ ಮಾಡೋದಕ್ಕೆ ಅನ್ಫಿಟ್ ಸರ್, ದಯವಿಟ್ಟು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವ್ರು ಕ್ವಾಲಿಟಿ ಆಫ್ ಕ್ವಶನ್ಸ್ ಬರಲ್ಲ. ಅಧಿಕಾರಿಗಳಲ್ಲಿ ಎಕ್ಸ್ಪರ್ಟ್ ಕಮಿಟಿ ಮೇಲೆ ಇವ್ರನ್ನ ಕೇಳಿದ್ರೆ ಎಕ್ಸ್ಪರ್ಟ್ ಕಮಿಟಿ ಮೇಲೆ ಹೇಳ್ತಾರೆ. ಅಲ್ಲಿ ಬಂದಿರೋ ಅಧಿಕಾರಿ ಕೇಳಿದ್ರೆ ನಾನು ಅದರಲ್ಲಿ ಎಕ್ಸ್ಪರ್ಟ್ ಇಲ್ಲ, ನನಗೆ ಏನು ಗೊತ್ತೇ ಇಲ್ಲ ಅಂತಾರೆ. ನೀವು ಹೋಗೋಂಗಿದ್ರೆ ಕೋರ್ಟ್ಗೆ ಹೋಗ್ತೀನಿ ಸರ್. ಎಲ್ಲ ಬಡ ವಿದ್ಯಾರ್ಥಿಗಳು ಸರ್, ಬಡ ವಿದ್ಯಾರ್ಥಿಗಳು ಕೋರ್ಟಿಂಗಿಂದ ಸರ್ ಆಲ್ರೆಡಿ 3 ವರ್ಷ ಆಗಿದೆ, ಕೋರ್ಟಿಗೆ ನಾವು ಹೋಗಲ್ಲ. ದಯವಿಟ್ಟು ಒಂದೇ ಸತಿ ಇದೇನಿದೆ ಅದನ್ನ ಸಾಲ್ವ್ ಮಾಡಿಕೊಡಿ. ಒಂದು ನಿಮಿಷ, ಒಂದು ವಾರದಲ್ಲಿ ಸಾಲ್ವ್ ಮಾಡ್ಕೊಡ್ಬೇಕು ಅವ್ರು ಹೇಳ್ತಿದ್ದಾರೆ. ಗ್ರಂಥಾಲಯಕ್ಕೆ ಓದೋಕೆ ಬರೋ ವಿದ್ಯಾರ್ಥಿಗಳನ್ನೆಲ್ಲ ನೀವು ನೋಡ್ತಿರ್ತೀರ ಇಲ್ಲಿ, ಏನು ಅನ್ಸುತ್ತೆ ಸರ್? ಸರ್ ತುಂಬ ಕಷ್ಟಪಡ್ತಾರೆ ಸರ್. ಇಲ್ಲಿ ನೋಡ್ತೀವಲ್ಲ, ಹಗಲು ರಾತ್ರಿ ಅಂತಂದ್ರೆ ಬೆಳಗ್ಗೆ ಬರ್ತಾರೆ. ಊಟ ನೋಡಿ, ಇಲ್ಲೊಂದು ಇಂದಿರಾ ಕ್ಯಾಂಟೀನ್ ಅಂತ ಇದೆ. ಬೆಂಗಳೂರು ತುಂಬ ಎಲ್ಲ ಇದೆ. ಏನಕ್ಕೆ ಅಂದರೆ ಹೊರಗಡೆಯಿಂದ ಬರ್ತಾರೆ ವಿದ್ಯಾರ್ಥಿಗಳು, ಇಲ್ಲಿ ಬೆಂಗಳೂರಲ್ಲಿ ಇರ್ತಾರೆ, ಅವ್ರ ಹತ್ರ ಹಣ ಇರಲ್ಲ, ಯುವನಿಧಿನೂ ಸರಿಯಾಗಿ ಸಿಗ್ತಾ ಇಲ್ಲ. ಭ್ರಷ್ಟಾಚಾರದ ಭ್ರಷ್ಟಾಚಾರ ನಾನು ನಿಮ್ಮ ರಿಪಬ್ಲಿಕ್ಕಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇಂದಿರಾ ಕ್ಯಾಂಟೀನ್ ಅನ್ನೋದು ದುಡ್ಡು ಮಾಡೋ ದಂಧೆ, ಬರೀ ಕಾರ್ ಪುಡಿ ನೀರು. ಓಕೆ ಈಗ ಒಂದು ನಿಮಿಷ ಸರ್, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಕೊನೆ ಹಂತಕ್ಕೆ ಬಂದಿದ್ವಿ, ಕಾರ್ಯಕ್ರಮದ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ. ಎಲ್ರಿಗೂ ಕೂಡ ನಾವು ಹೇಳ್ತಾ ಇರುವಂಥದ್ದು ಒಂದೇ, ದಯವಿಟ್ಟು ಸರ್ಕಾರ ಆಗಿರ್ಬೋದು, KE ಅಧಿಕಾರಿಗಳಾಗಿರ್ಬೋದು, ನೋಡಿ ನಿದ್ದೆಗೆಟ್ಟು ಬೆಳಗ್ಗೆ ಎದ್ದು ಮಧ್ಯರಾತ್ರಿ ಅಂತಲೂ ಕೂಡ ನೋಡದೆ ಹೊಟ್ಟೆಗೆ ಊಟ ಇಲ್ಲದೆ ತಿಂಡಿ ಇಲ್ಲದೆ ಎಲ್ಲರೂ ಕೂಡ ಕುತ್ಕೊಂಡು ಕಷ್ಟಪಟ್ಟು ಓದ್ತಾರೆ. ಓದಿದ್ರು ಕೂಡ ಫೇಲ್ ಆಗ್ತಾರೆ, ಮತ್ತೆ ಓದ್ತಾರೆ, ಮತ್ತೆ ಎಕ್ಸಾಮ್ ಕಟ್ತಾರೆ, ಮತ್ತೆ ಬರೀತಾರೆ. ಅದರ ನಡುವೆ ಹಗರಣ ಅನ್ನುವಂಥ ಸಮಸ್ಯೆ, ಮತ್ತೆ ಮರುಪರೀಕ್ಷೆ ಬರೆದ್ರೂ ಕೂಡ ಯಾವುದೇ ಈ ರೀತಿಯಾಗಿ ಕ್ವಶನ್ ಪೇಪರ್ಗಳು ತಪ್ಪು, ಕ್ವಶನ್ಸ್ಗಳು ತಪ್ಪು, ಆನ್ಸರ್ಗಳು ತಪ್ಪು, ಆಪ್ಷನ್ಗಳೇ ತಪ್ಪು, ಟೋಟಲಿ ಆಗಿ ನಿಮ್ಮ ವ್ಯವಸ್ಥೆಯೇ ತಪ್ಪು. ಸೊ ಹೀಗಿರುವಾಗ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಯಾವುದೇ ಕಾರಣಕ್ಕೂ ಆಟ ಆಡಕ್ಕೆ ಹೋಗ್ಬೇಡಿ. ವಿದ್ಯಾರ್ಥಿಗಳ ಪರ, ನೊಂದವರ ಪರ, ಜನರ ಪರ ರಿಪಬ್ಲಿಕ್ ಕನ್ನಡ ಸದಾ ಇರುತ್ತೆ ಅಂತ ಈ ಮುಖಾಂತರ ರಿಪಬ್ಲಿಕ್ ಕನ್ನಡದ ಮೂಲಕ ಆಶ್ವಾಸನೆಯನ್ನು ಕೊಡ್ತಾ ಇರುವಂಥದ್ದು. ದಯವಿಟ್ಟು ಧೈರ್ಯವಾಗಿ ಎಲ್ಲರೂ ಕೂಡ ಪ್ರಶ್ನಿಸಿ, ಯಾವುದೇ ತಪ್ಪಾದರೂ ಕೂಡ, ಯಾವುದೇ ಭ್ರಷ್ಟಾಚಾರ ಆದರೂ ಕೂಡ, ಯಾವುದೇ ನೋವಾದರೂ ಕೂಡ ಎಲ್ಲವನ್ನು ಪ್ರಶ್ನಿಸಿ ಅಂತ ನೋಡ್ತಾ, ನೊಂದವರ ಧ್ವನಿಯಾಗಿ ಅನ್ಯಾಯದ ವಿರುದ್ಧ ಹೋರಾಡುತ್ತಾ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಯಾವಾಗಲೂ ಕೂಡ ನೋಡ್ತಾ ಇರಿ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ.